ಎಲ್ಲರಿಗೂ ಜೈ ಭೀಮ್. ಬಂಧುಗಳೇ, ಕಳೆದ 15 ದಿನಗಳಿಂದ ಸಾಮಾಜಿಕ ಜಾಲತಾಣದ ಫೇಸ್ಬುಕ್ ಅಲ್ಲಿ ಗುಲಾಮರ ಅಪ್ಪ, ಗುಲಾಮರ ದೊಡ್ಡಪ್ಪ ಅಂತ ಹೇಳಿ ಒಂದು ಫೇಕ್ ಐಡಿಯನ್ನ ಮಾಡಿಕೊಂಡು ಯಾರೋ ಕಿಡಿಗೇಡಿಗಳು ಅಷ್ಟೇ ಅಲ್ಲ, ಹೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಹಾಕ್ತಾ ಅಂಬೇಡ್ಕರ್ ವಾದಿಗಳನ್ನ ಹೀಗಳೆದು ಅವಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕಳೆದ 15 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದ್ ರೀತಿ ಸಮಾಜದೊಳಗಡೆ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಾನು ಈ ಫೇಕ್ ಅಕೌಂಟ್ ಇಂದ ಮಾತಾಡ್ತಾ ಇರ್ತಕ್ಕಂಥ ಅಥವಾ ಹೇಳಿಕೆಗಳನ್ನ ಹಾಕ್ತಾ ಇರ್ತಕ್ಕಂಥ ವ್ಯಕ್ತಿಗಳಿರ್ಲಿ ಅಥವಾ ಗುಂಪಿರ್ಲಿ, ಇವರನ್ನ ರಣಹೇಡಿಗಳು ಮತ್ತು ಕಿಡಿಗೇಡಿಗಳು ಅಂತ ಯಾಕೆ ಕರಿತೀನಿ ಅಂದ್ರೆ, ಇವ್ರಿಗೆ ಭಿನ್ನಾಭಿಪ್ರಾಯ ಇದ್ರೆ ನಮ್ಮೆದುರಿಗೆ ಸಾರ್ವಜನಿಕವಾಗಿ ಬಂದು ಮಾತಾಡ್ಲಿ. ಅದು ಬಿಟ್ಟು ಎಲ್ಲೋ ಔತ್ಕೊಂಡು ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ, ಸಮಾಜದಲ್ಲಿ ದ್ವೇಷ ಅಸೂಯೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ, ಇದನ್ನ ನೋಡ್ಕೊಂಡು ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕಳೆದ 2 ದಿನಗಳ ಹಿಂದೆ ಇದ್ರ ಬಗ್ಗೆ ಪೊಲೀಸರ ಜೊತೆ ಮಾತಾಡ್ತಾ ಇನ್ನು ಅರ್ಧ ಗಂಟೆಯಲ್ಲಿ ಇವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. 2 ದಿನ ಆಗಿದೆ, ಸದ್ದೇ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರ್ತಕ್ಕಂತಹ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಉಸಿರೇ ಎತ್ತಿಲ್ಲ. ಪೊಲೀಸ್ ಇಲಾಖೆ ಈಗಾಗಲೇ 10 ರಿಂದ 15 FIR ಗಳು ವಿವಿಧ ಕಡೆ ದಾಖಲಾಗಿದೆ. ಸೈಬರ್ ಕ್ರೈಮ್ನವರು ಇದ್ರ ಬಗ್ಗೆ ಇನ್ನೂ ಕ್ರಿಯಾಶೀಲರಾಗಿಲ್ಲ. ನಾನು ಕ್ರಿಯಾಶೀಲರಾಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಕಿಡಿಗೇಡಿಯನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅವನು ಎಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾನೆ ಅದನ್ನ ಲೊಕೇಟ್ ಮಾಡಕ್ಕಾಗಿಲ್ಲ ಇವ್ರಿಗೆ. ಆ ಕಾರಣಕ್ಕೋಸ್ಕರ ಪೊಲೀಸರು ವಿಫಲರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ದಿನದ 24 ಗಂಟೆ ಬರೀ ಅಧಿಕಾರದ ಸ್ಥಾನಮಾನಗಳ ಕಿತ್ತಾಟದಲ್ಲಿ ತೊಡಗಿಸ್ಕೊಂಡು ಕೂತಿದ್ದಾರೆ. ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ? ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದೋಗಿದೆ, ಗುಪ್ತಚಾರ ಇಲಾಖೆ ಸತ್ತೋಗಿದೆ, ಸೈಬರ್ ಕ್ರೈಮ್ ಅಂತ ಹೇಳ್ತಕ್ಕಂಥ ಇಲಾಖೆ ನಿದ್ದೆ ಮಾಡ್ತಾ ಇದೆ. ಇದಿಷ್ಟು ಆರೋಪಗಳನ್ನ ರಾಜ್ಯ ಸರ್ಕಾರದ ಮೇಲೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮಗೊಂದು ಸವಾಲ್ ಹಾಕ್ಲಿಕ್ಕೆ. ನಿಮ್ಗೆ ನಿಜವಾಗ್ಲೂ ರಾಜ್ಯದ ಜನರ ಸ್ವಾಸ್ಥ್ಯವನ್ನ ಕೆಡಿಸಬಾರ್ದು ಅಂತಕ್ಕಂಥ ಕಾಳಜಿ ಇದ್ರೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಕ್ಕಂಥ ಬದ್ಧತೆ ಇದ್ರೆ, ಈ ಫೇಕ್ ಐಡಿ ಮಾಡಿಕೊಂಡು ಎಲ್ಲೋ ಕೂತ್ಕೊಂಡು ಬರಿತಾ ಇರ್ತಕ್ಕಂಥ ಈ ರಣಹೇಡಿಗಳನ್ನ 24 ಗಂಟೆ ಒಳಗಡೆ ಅರೆಸ್ಟ್ ಮಾಡಬೇಕು. ತೋರಿಸಿ ನಿಮ್ ತಾಕತ್ತನ್ನೀಗ. ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ
ಏನೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ನಡೀತಾ ಇದೆ, ಅದು ಬೀದಿಗೆ ಬರ್ತದೆ. ನನಗೊಂದು ಸಂಶಯ ಇದೆ ಸ್ನೇಹಿತರೆ, ರಾಜ್ಯ ಸರ್ಕಾರನೇ ಇದನ್ನ ಸೃಷ್ಟಿ ಮಾಡಿರ್ಬೋದಾ? ಸಮಾಜಗಳ ನಡುವೆ ಅಶಾಂತಿ, ಅಸಮಾಧಾನ, ದ್ವೇಷ, ಅಸೂಯೆ ಸೃಷ್ಟಿಯಾಗಲಿ ಅಂತೇನಾದ್ರೂ ನೀವೇ ಸರ್ಕಾರದವ್ರು ಬಿಟ್ಟಿದ್ದೀರಾ? ಸನ್ಮಾನ್ಯ ಗೃಹ ಸಚಿವರೇ, ಇದೆಲ್ಲಕ್ಕೂ ಫುಲ್ ಸ್ಟಾಪ್ ಆಗ್ಬೇಕಾ? ನನ್ನ ಆರೋಪಗಳಿಗೆಲ್ಲಕ್ಕೂ ಫುಲ್ ಸ್ಟಾಪ್ ಆಗ್ಬೇಕಾ? ಈ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ತಾಕತ್ತಿಲ್ಲ ಅಂತ ನಿಮ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಆಚೆ ಬನ್ನಿ. ಪ್ರೂವ್ ಮಾಡಿ. ಈಗ ಪೊಲೀಸ್ ಇಲಾಖೆಗೆ ತಾಕತ್ತಿದೆ ಅಂತ ಪ್ರೂವ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ತರದ ದುಷ್ಕೃತ್ಯಕ್ಕೆ ಕೈ ಹಾಕಬಾರ್ದು. ಹಂಗ ತಡೀರಿ ನೋಡೋಣ. ತಡಿಲಿಲ್ಲ ಅಂದ್ರೆ ಈ ವ್ಯವಸ್ಥೆಯನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ದಲಿತ ಸಮುದಾಯ ಎದ್ದು ನಿಲ್ಬೇಕಾಗುತ್ತೆ. ಬಿ ಕೇರ್ಫುಲ್. ಇನ್ನೂ ತಡ ಮಾಡಬೇಡಿ. ಕ್ರಿಯಾಶೀಲರಾಗಿ 24 ಗಂಟೆ ಒಳಗಡೆ ಇವ್ರನ್ನ ಅರೆಸ್ಟ್ ಮಾಡಿ. ಥ್ಯಾಂಕ್ ಯು.